ಹಾಯ್ ಎಲ್ಲರಿಗೂ ನಮಸ್ತೆ. ಜ್ಞಾನ ಭಂಡಾರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ. SSC UPSC ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ PSI ಮತ್ತು ಇತರ ರೀತಿಯ ಮೌಲ್ಯಮಾಪನಗಳಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿರ್ದಿಷ್ಟವಾಗಿ ಸಂಗ್ರಹಿಸಲಾದ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ಆಯ್ಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರಶ್ನೆ 1. ಕರ್ನಾಟಕದಲ್ಲಿ ಯಾವ ಪ್ರಾಚೀನ ಸಾಮ್ರಾಜ್ಯವು ಪ್ರಮುಖವಾಗಿತ್ತು? ಕರ್ನಾಟಕದಲ್ಲಿ ಯಾವ ಪ್ರಾಚೀನ ಸಾಮ್ರಾಜ್ಯವು ಪ್ರಮುಖವಾಗಿತ್ತು? ಉತ್ತರ ವಿಜಯನಗರ ಸಾಮ್ರಾಜ್ಯ. ಪ್ರಶ್ನೆ 2. ಯಾವ ರಾಜವಂಶವು ಕರ್ನಾಟಕದಲ್ಲಿ ಪ್ರಸಿದ್ಧ ಹೊಯ್ಸಳ ದೇವಾಲಯಗಳನ್ನು ನಿರ್ಮಿಸಿತು? ಯಾವ ರಾಜವಂಶವು ಕರ್ನಾಟಕದಲ್ಲಿ ಪ್ರಸಿದ್ಧ ಹೊಯ್ಸಳ ದೇವಾಲಯವನ್ನು ನಿರ್ಮಿಸಿತ್ತು? ಉತ್ತರ ಹೊಯ್ಸಳ ರಾಜವಂಶ. ಪ್ರಶ್ನೆ 3. ಬೆಂಗಳೂರು ನಗರವನ್ನು ಸ್ಥಾಪಿಸಿದವರು ಯಾರು? ಬೆಂಗಳೂರು ನಗರವನ್ನು ಸ್ಥಾಪಿಸಿದವರು ಯಾರು? ಉತ್ತರ ಕೆಂಪೇಗೌಡ. ಪ್ರಶ್ನೆ 4. ಯಾವ ರಾಜವಂಶವು ಪಟ್ಟದಕಲ್ಲಿನ ವಾಸ್ತುಶಿಲ್ಪದ ಅದ್ಭುತಗಳಿಗೆ ಹೆಸರುವಾಸಿಯಾಗಿದೆ? ಯಾವ ರಾಜವಂಶವು ಪಟ್ಟದಕಲ್ಲಿನ ವಾಸ್ತುಶಿಲ್ಪದ ಅದ್ಭುತಗಳಿಗೆ ಹೆಸರುವಾಸಿಯಾಗಿದೆ? ಉತ್ತರ ಚಾಲುಕ್ಯ ರಾಜವಂಶ. ಪ್ರಶ್ನೆ 5. ಯಾವ ಮಹಾನ್ ಚಕ್ರವರ್ತಿಯು ರಾಕ್ ಆರ್ಟ್ ಬಾದಾಮಿ ಗುಹೆ ದೇವಾಲಯಗಳೊಂದಿಗೆ ಸಂಬಂಧ ಹೊಂದಿದ್ದನು? ಯಾವ ಮಹಾನ್ ಚಕ್ರವರ್ತಿಯು ರಾಕ್ ಆರ್ಟ್ ಬಾದಾಮಿ ಗುಹೆ ದೇವಾಲಯಗಳೊಂದಿಗೆ ಸಂಬಂಧ ಹೊಂದಿದ್ದನು? ಉತ್ತರ ಪುಲಿಕೇಶಿ. ಪ್ರಶ್ನೆ 6. ಕರ್ನಾಟಕ ಮರುನಾಮಕರಣ ಕಾಯ್ದೆಯ ಮೊದಲು ಕರ್ನಾಟಕದ ಆರಂಭಿಕ ಹೆಸರೇನು? ಕರ್ನಾಟಕ ಮರುನಾಮಕರಣ ಕಾಯ್ದೆಯ ಮೊದಲು ಕರ್ನಾಟಕದ ಆರಂಭಿಕ ಹೆಸರೇನು? ಉತ್ತರ ಮೈಸೂರು. ಪ್ರಶ್ನೆ 7. ಕರ್ನಾಟಕದ ತಾಳಿಕೋಟದಲ್ಲಿ ಯಾವ ಐತಿಹಾಸಿಕ ಯುದ್ಧ ನಡೆಯಿತು? ಕರ್ನಾಟಕದ ತಾಳಿಕೋಟದಲ್ಲಿ ಯಾವ ಐತಿಹಾಸಿಕ ಯುದ್ಧ ನಡೆಯಿತು? ಉತ್ತರ ತಾಳಿಕೋಟೆ ಕದನ. ಪ್ರಶ್ನೆ 8. ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಮಹಿಳಾ ದೊರೆ ಯಾರು? ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಮಹಿಳಾ ದೊರೆ ಯಾರು? ಉತ್ತರ ಕಿತ್ತೂರು ರಾಣಿ ಚೆನ್ನಮ್ಮ. ಪ್ರಶ್ನೆ 9. ಯಾವ ಮುಸ್ಲಿಂ ರಾಜವಂಶವು ಕರ್ನಾಟಕವನ್ನು ಆಕ್ರಮಿಸಿ ಸುಲ್ತಾನರನ್ನು ಸ್ಥಾಪಿಸಿತು? ಯಾವ ಮುಸ್ಲಿಂ ರಾಜವಂಶವು ಕರ್ನಾಟಕವನ್ನು ಆಕ್ರಮಿಸಿ ಸುಲ್ತಾನರನ್ನು ಸ್ಥಾಪಿಸಿತು? ಉತ್ತರ ಬಹುಮನಿ ರಾಜವಂಶ. ಪ್ರಶ್ನೆ 10. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಚಕ್ರವರ್ತಿ ಯಾರು? ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಚಕ್ರವರ್ತಿ ಯಾರು? ಹರಿಹರ ಮತ್ತು ಬುಕ್ಕರಾಯ. ಪ್ರಶ್ನೆ 11. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಉತ್ತರ ಹಂಪಿ. ಪ್ರಶ್ನೆ 12. ವಸಾಹತುಶಾಹಿ ಅವಧಿಯಲ್ಲಿ ಯಾವ ಯುರೋಪಿಯನ್ ಶಕ್ತಿಯು ಕರ್ನಾಟಕದಲ್ಲಿ ಪ್ರಬಲ ಅಸ್ತಿತ್ವವನ್ನು ಹೊಂದಿತ್ತು? ವಸಾಹತುಶಾಹಿ ಅವಧಿಯಲ್ಲಿ ಯಾವ ಯುರೋಪಿಯನ್ ಶಕ್ತಿಯು ಕರ್ನಾಟಕದಲ್ಲಿ ಪ್ರಬಲ ಅಸ್ತಿತ್ವವನ್ನು ಹೊಂದಿತ್ತು? ಉತ್ತರ ಪೋರ್ಚುಗೀಸ್. ಪ್ರಶ್ನೆ 13. 19ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ವಿರೋಧಿಸಿದ ರಾಣಿ ಯಾರು? 19ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ವಿರೋಧಿಸಿದ ರಾಣಿ ಯಾರು? ಉತ್ತರ ಕಿತ್ತೂರಿನ ರಾಣಿ ಚೆನ್ನಮ್ಮ. ಪ್ರಶ್ನೆ 14. 12ನೇ ಶತಮಾನದ ಕನ್ನಡದ ಶ್ರೇಷ್ಠ ಕವಿ ಮತ್ತು ತತ್ವಜ್ಞಾನಿ ಯಾರು? 12ನೇ ಶತಮಾನದ ಕನ್ನಡದ ಶ್ರೇಷ್ಠ ಕವಿ ಮತ್ತು ತತ್ವಜ್ಞಾನಿ ಯಾರು? ಬಸವಣ್ಣ. ಪ್ರಶ್ನೆ 15. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಟಿಪ್ಪು ಸುಲ್ತಾನನಿಂದ ಬೆಂಗಳೂರನ್ನು ವಶಪಡಿಸಿಕೊಳ್ಳಲು ಯಾವ ಬ್ರಿಟಿಷ್ ಜನರಲ್ ಕಾರಣರಾದರು? 18ನೇ ಶತಮಾನದ ಉತ್ತರಾರ್ಧದಲ್ಲಿ ಟಿಪ್ಪು ಸುಲ್ತಾನನಿಂದ ಬೆಂಗಳೂರನ್ನು ವಶಪಡಿಸಿಕೊಳ್ಳಲು ಯಾವ ಬ್ರಿಟಿಷ್ ಜನರಲ್ ಕಾರಣರಾದರು? ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್. ಪ್ರಶ್ನೆ 16. ಪ್ರಸಿದ್ಧ ಗೋಲ್ ಗುಂಬಜ್ನ ವಾಸ್ತುಶಿಲ್ಪಿ ಯಾರು? ಪ್ರಸಿದ್ಧ ಗೋಲ್ ಗುಂಬಜ್ನ ವಾಸ್ತುಶಿಲ್ಪಿ ಯಾರು? ಉತ್ತರ ದಾಬುಲ್ನ ಯಾಕೋಟ್. ಪ್ರಶ್ನೆ 17. ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಉತ್ತರ ಕಲ್ಯಾಣಿ, ಅಂದರೆ ಇಂದಿನ ಬಸವ ಕಲ್ಯಾಣ. ಪ್ರಶ್ನೆ 18. ಶಾತವಾಹನರ ಕಾಲದಲ್ಲಿ ಕರ್ನಾಟಕದಲ್ಲಿ ಯಾವ ಪ್ರಾಚೀನ ವಿಶ್ವವಿದ್ಯಾಲಯ ಪ್ರವರ್ಧಮಾನಕ್ಕೆ ಬಂದಿತ್ತು? ಶಾತವಾಹನರ ಕಾಲದಲ್ಲಿ ಕರ್ನಾಟಕದಲ್ಲಿ ಯಾವ ಪ್ರಾಚೀನ ವಿಶ್ವವಿದ್ಯಾಲಯ ಪ್ರವರ್ಧಮಾನಕ್ಕೆ ಬಂದಿತ್ತು? ಉತ್ತರ ನಾಗಾರ್ಜುನಕೊಂಡ. ಪ್ರಶ್ನೆ 19. ಎಲ್ಲೋರದಲ್ಲಿ ಏಕಶಿಲೆಯ ಕೈಲಾಸ ದೇವಾಲಯದ ನಿರ್ಮಾಣಕ್ಕೆ ಹೆಸರುವಾಸಿಯಾದ ಚಕ್ರವರ್ತಿ ಯಾರು? ಎಲ್ಲೋರದಲ್ಲಿ ಏಕಶಿಲೆಯ ಕೈಲಾಸ ದೇವಾಲಯದ ನಿರ್ಮಾಣಕ್ಕೆ ಹೆಸರುವಾಸಿಯಾದ ಚಕ್ರವರ್ತಿ ಯಾರು? ಉತ್ತರ ರಾಷ್ಟ್ರಕೂಟರ ರಾಜ 1ನೇ ಕೃಷ್ಣ. ಪ್ರಶ್ನೆ 20. ಕರ್ನಾಟಕದಲ್ಲಿ ಕದಂಬ ರಾಜವಂಶದ ಗಮನಾರ್ಹ ಆಡಳಿತಗಾರ ಯಾರು? ಕರ್ನಾಟಕದಲ್ಲಿ ಕದಂಬ ರಾಜವಂಶದ ಗಮನಾರ್ಹ ಆಡಳಿತಗಾರ ಯಾರು? ಉತ್ತರ ಮಯೂರ ಶರ್ಮ. ಪ್ರಶ್ನೆ 21. ಕಿತ್ತೂರು ರಾಣಿ ಚೆನ್ನಮ್ಮನ ದಂಗೆಯ ವಿರುದ್ಧ ನಿಗ್ರಹಿಸಲು ಯಾವ ಬ್ರಿಟಿಷ್ ಅಧಿಕಾರಿ ನೇತೃತ್ವ ವಹಿಸಿದರು? ಕಿತ್ತೂರು ರಾಣಿ ಚೆನ್ನಮ್ಮನ ದಂಗೆಯ ವಿರುದ್ಧ ನಿಗ್ರಹಿಸಲು ಯಾವ ಬ್ರಿಟಿಷ್ ಅಧಿಕಾರಿ ನೇತೃತ್ವ ವಹಿಸಿದರು? ಉತ್ತರ ಠಾಕರೆ. ಪ್ರಶ್ನೆ 22. ಕರ್ನಾಟಕದಲ್ಲಿ ಯಾವ ಜೈನ ಯಾತ್ರಾ ಸ್ಥಳವಿದೆ? ಕರ್ನಾಟಕದಲ್ಲಿ ಯಾವ ಜೈನ ಯಾತ್ರಾ ಸ್ಥಳವಿದೆ? ಉತ್ತರ ಶ್ರವಣಬೆಳಗೊಳ. ಪ್ರಶ್ನೆ 23. ವಿಜಯನಗರ ಸಾಮ್ರಾಜ್ಯದ ಯಾವ ಮಹಾನ್ ಆಡಳಿತಗಾರ ಕಲೆ ಮತ್ತು ಸಂಸ್ಕೃತಿಯನ್ನು ವ್ಯಾಪಕವಾಗಿ ಘೋಷಿಸಿದ?
ವಿಜಯನಗರ ಸಾಮ್ರಾಜ್ಯದ ಯಾವ ಮಹಾನ್ ಆಡಳಿತಗಾರ ಕಲೆ ಮತ್ತು ಸಂಸ್ಕೃತಿಯನ್ನು ವ್ಯಾಪಕವಾಗಿ ಘೋಷಿಸಿದ? ಉತ್ತರ 1ನೇ ಕೃಷ್ಣದೇವರಾಯ. ಪ್ರಶ್ನೆ 24. ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕರು ಯಾರು? ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಉತ್ತರ ದಂತಿದುರ್ಗ. ಪ್ರಶ್ನೆ 25. ಯಾವ ಪ್ರಾಚೀನ ಶಾಸನವು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಆರಂಭವನ್ನು ಸೂಚಿಸುತ್ತದೆ? ಯಾವ ಪ್ರಾಚೀನ ಶಾಸನವು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಆರಂಭವನ್ನು ಸೂಚಿಸುತ್ತದೆ? ಉತ್ತರ ಹಲ್ಮಿಡಿ ಶಾಸನ. ಪ್ರಶ್ನೆ 26. ರಾಜಧಾನಿಯನ್ನು ಬನವಾಸಿಗೆ ಸ್ಥಳಾಂತರಿಸಿದ ಕದಂಬ ರಾಜವಂಶದ ದೊರೆ ಯಾರು? ರಾಜಧಾನಿಯನ್ನು ಬನವಾಸಿಗೆ ಸ್ಥಳಾಂತರಿಸಿದ ಕದಂಬ ರಾಜವಂಶದ ದೊರೆ ಯಾರು? ಉತ್ತರ ಕಾಕೋತ್ಸವರ್ಮ. ಪ್ರಶ್ನೆ 27. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಯಾವ ರಾಜವಂಶವು ಕರ್ನಾಟಕವನ್ನು ಆಳಿತು? ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಯಾವ ರಾಜವಂಶವು ಕರ್ನಾಟಕವನ್ನು ಆಳಿತು? ಉತ್ತರ ನಾಯಕರು. ಪ್ರಶ್ನೆ 28. ವಿಜಯನಗರ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ ಮೊದಲ ಮುಸ್ಲಿಂ ಆಡಳಿತಗಾರ ಯಾರು? ವಿಜಯನಗರ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ ಮೊದಲ ಮುಸ್ಲಿಂ ಆಡಳಿತಗಾರ ಯಾರು? ಉತ್ತರ ಡೆಕ್ಕನ್ ಸುಲ್ತಾನರು. ಪ್ರಶ್ನೆ 29. ಕರ್ನಾಟಕದ ಯಾವ ಪ್ರಮುಖ ಪುರಾತತ್ವ ಸ್ಥಳವು ಬೌದ್ಧ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ? ಕರ್ನಾಟಕದ ಯಾವ ಪ್ರಮುಖ ಪುರಾತತ್ವ ಸ್ಥಳವು ಬೌದ್ಧ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ? ಉತ್ತರ ಸನ್ನತಿ. ಪ್ರಶ್ನೆ 30. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕರ್ನಾಟಕದ ಭಾಗಗಳನ್ನು ಯಾವ ರಾಜವಂಶವು ಆಳಿತು? ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕರ್ನಾಟಕದ ಭಾಗಗಳನ್ನು ಯಾವ ರಾಜವಂಶವು ಆಳಿತು? ಉತ್ತರ ಆದಿಲ್ಶಾಹಿ ರಾಜವಂಶ. ಅಭ್ಯರ್ಥಿಗಳೇ, ಇವು SSC, UPSC, ಕರ್ನಾಟಕ ರಾಜ್ಯದ PSI ಮತ್ತು ಇತರ ರೀತಿಯ ಮೌಲ್ಯಮಾಪನಗಳಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿರ್ದಿಷ್ಟವಾಗಿ ಸಂಗ್ರಹಿಸಲಾದ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ಆಯ್ಕೆಗಳಾಗಿರ್ತವೆ. ಇನ್ನು ಹೆಚ್ಚಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಂತಹ ಪ್ರಶ್ನೋತ್ತರಗಳಿಗೆ ನಮ್ಮ ಜ್ಞಾನಭಂಡಾರ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗೆ ಕಾಣುವ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡಿ.